ಇವತ್ತಿನ ಸಂಚಿಕೆಯಲ್ಲಿ ಬಿಸಿಬೇಳೆಬಾತ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತಿನ ಮೊದಲಿಗೆ ಏನೇನು ಬೇಕೋ ಸಾಮಗ್ರಿ ಲಿಸ್ಟ್ ಮಾಡ್ಕೊಳ್ಳೋಣ. ಕಡಲೆಬೇಳೆ ಒಂದು, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಇದು ಬಂದು ಮರಾಠಿ ಹೂವು, ಗಸಗಸೆ, ಏಲಕ್ಕಿ, 2 ಜಾಯಿಕಾಯಿ, ಅದು ಅರ್ಧನೇ ಹಾಕೋದು, ಸುಮ್ಮನೆ ತಗೊಂಡು, ಸಾಸಿವೆ ಸ್ವಲ್ಪ, ಕೊತ್ತಂಬರಿ ಬೀಜ, ಮರಾಠಿ ಹೂವು, ಮೆಂತ್ಯೆ, ಚಕ್ಕೆ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ. ಈಗ ಎಲ್ಲನೂ ಫ್ರೈ ಮಾಡ್ಕೋಬೇಕು, ಒಂದೊಂದಾಗೆ ಫ್ರೈ ಮಾಡ್ಕೋಬೇಕು. ಬನ್ನಿ, ಮೊದಲಿಗೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಕೆಂಪಾಗ್ತಿದ್ದಂಗೆ ಅದಕ್ಕೆ ಮೆಂತ್ಯ ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಕೆಂಪಾಗ್ತದೆ, ಅದನ್ನು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1.5 ಸ್ಪೂನ್ ಆಗೋಷ್ಟು ಮೆಣಸು, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಘಮ ವಾಸನೆ ಬರೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಸೈಡ್ಗೆ ಎತ್ತಿಟ್ಕೊಬೇಕು. ಇದಾದ ನಂತರ ಜೀರಿಗೆನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋಂಟ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೇ ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಘಮ ಬರಬೇಕು, ಏಲಕ್ಕಿ ಘಮ ಬರುತ್ತಲ್ಲ ಅಲ್ಲಿವರೆಗೂ ಹಸಿ ವಾಸನೆ ಹೋಗೋಂಟು ಫ್ರೈ ಮಾಡಿಕೊಂಡ್ರೆ ಸಾಕು. ಹೀಗೆ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಇದನ್ನೆಲ್ಲ ತೆಗೆದು ಇಟ್ಟುಕೊಂಡು ಅದನ್ನು ಬಿಸಿಲಿಗೆ ಒಣಗಿ ಚೆನ್ನಾಗಿ ಒಣಗಿಸ್ಕೋಬೇಕು. ಯಾಕಂದರೆ ಬಾತಿನ ಪೌಡ್ರು, ಖಾರದ ಪುಡಿ ಎಲ್ಲ ಸಾಮಾನ್ಯವಾಗಿ ನಾವು ಎಷ್ಟೇ ಕಾವಲಿ ಹುರಿದ್ರೂ ಅದನ್ನು ತಾಳ್ಮೆಯಿಂದ ಹುರಿದ್ರೂ ಸ್ವಲ್ಪ ಬಿಸಿಲಿಗೆ ಒಣಗಿಸೋದ್ರಿಂದ ಬಾಳಿಕೆ ಚೆನ್ನಾಗಿ ಬರುತ್ತೆ. ಯಾವುದೇ ಹುಳನೋ ಸ್ಮೆಲ್ಲೋ ಏನೂ ಬರಲ್ಲ. ಈ ಥರ ಹುರಿದಿದ್ದಕ್ಕೆ ಯಾವುದನ್ನೇ ಸಾಂಬಾರು ಪೌಡರ್ ಆಗಿರಲಿ, ಬಾತಿನ ಪೌಡರ್ ಆಗಲಿ ಹುರಿಯುವಾಗ ಕಡಿಮೆ ಫ್ಲೇಮಲ್ಲೇ ಹುರ್ಕೊಳ್ಳಿ ಸಾಧ್ಯವಾದಷ್ಟು. ಈಗ ನೆಕ್ಸ್ಟು ಅದಕ್ಕೇ ಮರಾಠಿ ಹೂವು, ಮರಾಠಿ ಮೊಗ್ಗು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇದಕ್ಕೇ ಸಾಸಿವೆ ಹಾಕ್ಕೊಂಡು ಗಸಗಸೆ ಹಾಕ್ಕೊಂಡು ಹುರ್ಕೊಂಡೆ. ಫಸ್ಟು ಮರಾಠಿ ಹೂವು, ಮರಾಠಿ ಮೊಗ್ಗು ಅದು ಸ್ವಲ್ಪ ಸೈಜ್ ಗಾತ್ರ ಜಾಸ್ತಿ ಇರೋದ್ರಿಂದ ಫಸ್ಟ್ ಅವೆರಡನ್ನ ಫ್ರೈ ಮಾಡಿಕೊಂಡು ಅದಕ್ಕೇ ಸಾಸಿವೆ ಗಸಗಸೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸಿಡಿಯೋಗಬೇಕು, ಗಸಗಸೆ ಬಂದು ಸಿಡಿಯೋ ಗಂಟನೂ ಚೆನ್ನಾಗಿ ಹುರ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹುರಿದ ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಏನೂ ಆಗೋಲ್ಲ. ಬಟ್ ಹುರಿಯೋಕ್ಕೂ ಮುಂಚೆ ದಯವಿಟ್ಟು ಯಾರೂ ಮಿಕ್ಸ್ ಮಾಡ್ಕೊಬೇಡಿ. ಮಿಕ್ಸ್ ಮಾಡೋದ್ರಿಂದ ಹುರಿಯೋಕ್ಕಾಗಲ್ಲ, ಒಂದೊಂದು ಮೆಜರ್ಮೆಂಟು ಒಂದೊಂದು ಇರುತ್ತೆ. ಈಗ ಅದೇ ಬಾಣಲಿಗೆ ಬಿಳಿ ಎಳ್ಳನ್ನು ಹಾಕ್ಕೊಂಡು ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಬೀಜನ ಯಾಕೆ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ, ಉಂಡೆ ಕೊತ್ತಂಬರಿ ಬೀಜ ಬಂದು ಹುಳ ಬರೋ ಸಾಧ್ಯತೆ ಇರುತ್ತೆ. ಈ ಥರ ಬೇಳೆ ಮಾಡ್ಕೊಳ್ಳೋದ್ರಿಂದ ಹುಳ ಬರಲ್ಲ. ಅದಕ್ಕೆ ನಾನು ಸಾಧ್ಯವಾದಷ್ಟು ಕೊತ್ತಂಬರಿ ಬೀಜನ ಈ ಥರ ಬೇಳೆ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಅದನ್ನು ಸೈಡ್ಗೆ ಎತ್ತಿಟ್ಕೊಬೇಕು. ಇದಿಷ್ಟನ್ನು ಸಪ್ರೇಟ್ ಹೊಡ್ಕೊಂಡು ಈಗ ಇದಕ್ಕೇ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಘಮ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಅಷ್ಟೇನಿಲ್ಲ, ಯಾಕಂದರೆ ಬಿಸಿಲಲ್ಲಿ ಒಣಗಿಸ್ತೀವಲ್ಲ ಅಷ್ಟೇನು ಫ್ರೈ ಮಾಡಬೇಕು ಅವಶ್ಯಕತೆ ಇಲ್ಲ. ಇದಕ್ಕೇ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇದನ್ನು ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ, ಕಾಲು ಗಂಟೆ ಅಥವಾ ಅರ್ಧ ಗಂಟೆ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಬಿಸಿಲು ಚೆನ್ನಾಗಿರಬೇಕು. ನಾವು ಸಾಂಬಾರು ಪುಡಿ ಆಗಲಿ, ಹಪ್ಪಳ ಆಗಲಿ, ಸಂಡಿಗೆ ಆಗಲಿ ಅಥವಾ ಬಾತಿನ ಪೌಡ್ರ್ ಆಗಲಿ ಏನೇ ಮಾಡ್ಕೊಬೇಕು ಅಂದರೆ ಬಿಸಿಲುಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಮಾಡಿಕೊಂಡ್ರೆ ಎಲ್ಲ ಒಳ್ಳೆಯದು. ಅದು ಚಳಿಗಾಲಕ್ಕೆ ನಮಗೆ ಇವೆಲ್ಲ ಮಾಡೋದು ತಪ್ಪುತ್ತೆ. ಈಗ ಫಸ್ಟು ನಾವು ಸಾಂಬಾರು ಪೌಡರ್ ಅಂದರೆ ಒಣಮೆಣ್ಸಿನ್ಕಾಯಿ ತೆಗೆದು, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ತೆಗೆದು ಮಿಕ್ಕಿದ ಏನೇ ಸಪ್ರೇಟ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವೋ ಅದನ್ನೆಲ್ಲ ಸಪ್ರೇಟ್ ಪುಡಿ ಮಾಡಿ ಇಟ್ಕೊಳ್ಳೋಣ. ಫಸ್ಟು ಇದಕ್ಕೆ ನಾನು ಮಿಕ್ಸಿಗೆ ಎಲ್ಲ ಪೌಡ್ರನ್ನ ಹಾಕಿ ಪುಡಿ ಮಾಡಿ ಹಾರಾಕ್ತೆ. ಕ್ಷಮಿಸಿ, ನಾನು ಅರಿಶಿನದ ಕೊನೆನ ಮರ್ತಿದ್ದೆ. ಈಗ ಅರಿಶಿನದ ಕೊನೆನ ಸಪ್ರೇಟಾಗಿ ಹುರಿದು ಅದನ್ನು ಪೌಡ್ರ್ ಮಾಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅದೊಂದು ವೀಡಿಯೋ ಕ್ಲಿಪ್ನ ಹಾಕಿಲ್ಲ, ದಯವಿಟ್ಟು ಕ್ಷಮಿಸಿ. ಈಗ ಅದಕ್ಕೇ ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಇದನ್ನೇನು ಒಂದ್ರಿ ಆಡೋಕ್ಕೆ ಹೋಗಬೇಡಿ, ಒಂದ್ರಿ ಆಡಿದಷ್ಟು ರುಚಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಒಂದ್ರಿ ಆಡ್ದೇ ಹಾಗೆ ಬಾತ್ಗೆ ಹಾಕ್ಕೊಂಡು ಬಳಸಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಆದಮೇಲೆ ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಪೌಡ್ರ್ ಮಾಡಿ ಈ ಥರ ಚೆನ್ನಾಗಿ ಅದು ಸಾಧ್ಯವಾದಷ್ಟು ನಿಮಗೆ ಗೊತ್ತಾಗುತ್ತೆ ಎಷ್ಟು ಪುಡಿ ಮಾಡಬೇಕು ಅಂತ. ಹಾಗೆಯೇ ನುಣ್ಣಗೆ ಪೌಡ್ರ್ ಮಾಡಿ ಅದನ್ನು ಸಪ್ರೇಟ್ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಿ. ಯಾಕಂದರೆ ಜಾರಲ್ಲಿ ಕಾವು ಬರುತ್ತೆ, ಕಾವಿಂದ ಅದು ಗಂಟಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಅದು ಚೆನ್ನಾಗಿ ಒಣಗಿ ಬಿಡಿ ಆದಮೇಲೆ ಒಂದು ಜಾರ್ಗೆ, ಗಾಜಿನ ಡಬ್ಬಕ್ಕೋ ನಿಮಗೆ ಯಾವ್ದು ಅನುಕೂಲ, ಪಿಂಗಾಣಿ ಪಾತ್ರೆಗೋ ಹಾಕಿ ಎತ್ತಿಟ್ಕೊಳ್ಳಿ.